ನಮಸ್ತೆ ಎಲ್ಲರಿಗೂ and welcome to our new YouTube channel Gorgeous Girls. So ನಾನು ರಮ್ಯಾ, ನಾನು ಸ್ನೇಹ. ಇವತ್ತು ನಾವು ಒಂದು ಹೊಸ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಏನಂತ ಹೇಳಿದ್ರೆ ಒಟ್ಟಿಗೆ ಸೇರ್ಕೊಂಡು ವಿಡಿಯೋಗಳನ್ನು ಮಾಡಿ ಅಂದ್ರೆ ವಿಲಾಗ್ಗಳನ್ನು ಮಾಡಿ ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ನೀವು ಕೂಡ ನಮ್ಮ ಕಂಟೆಂಟ್ಗಳನ್ನ ಇಷ್ಟಪಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. So why are we waiting? So let's tell you what is our video about. What is it about, ಸ್ನೇಹ? ಖಂಡಿತವಾಗಿ ಇದು ಒಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ನಾವು ಪ್ರಾರಂಭಿಸಿದ್ದೇವೆ. ಶ್ರಾವಣ ಪೂಜೆಯ ಚೂಡಿ ಪೂಜೆಯ ಹಬ್ಬವನ್ನ ನಾವು ನಿಮ್ಗೆ ತೋರಿಸ್ಲಿಕ್ಕಿದ್ದೇವೆ. ನಮ್ಮ ಸ್ನೇಹ ಮೇಡಮ್ ಅವರು ಚೂಡಿ ಪೂಜೆ ಮಾಡ್ತಾ, ರಮ್ಯಾ ಮೇಡಮ್ ಅವರು ಅದನ್ನು ಶೂಟ್ ಮಾಡ್ತಾ ನಿಮ್ಗೆ ತಿಳಿಪಡಿಸ್ತೇವೆ ಚೂಡಿ ಪೂಜೆ ಅಂದ್ರೆ ಏನು ಅಂತ. ಓಕೆ, ಸ್ನೇಹಮಾಯಿದು ಇಷ್ಟು ಚಂದ ಚೂಡಿ. ಸ್ನೇಹಮಾಯಿ ಹೇಳಿ, ಇದರಲ್ಲಿ ಏನೆಲ್ಲ ಇದೆ? ಇದರಲ್ಲಿ ರತ್ನಗಾಂಧಿ, ಕೈಳೆದೋಳು, ಮಜ್ರನಂಕುಟ, ಗರಿಕೆ ಹುಲ್ಲು. ಓಕೆ, ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕಿ ನೀವು ಈ ಚೂಡಿಯನ್ನು ತಯಾರು ಮಾಡಿದಿರಿ. ಎಷ್ಟು ಚಂದ ಕಾಣ್ತಾ ಇದೆ ಅಲ್ವಾ ಸ್ನೇಹ ಅವರೇ? ತುಳಸಿ ಕಟ್ಟೆಯನ್ನು ಎಷ್ಟು ಚಂದ ಮಾಡಿ ನೀವು ಅಲಂಕಾರ ಮಾಡಿದಿರಿ. ಅದರಲ್ಲಿ ಏನೆಲ್ಲ ಇಟ್ಟಿದ್ದೀರಿ? ತುಳಸಿ ಕಟ್ಟೆಯ ಮುಂದೆ ಹಣ್ಣುಕಾಯಿಯನ್ನ ಇಟ್ಟು, ಚೂಡಿಯನ್ನ ಇಟ್ಟು, ದೇವರಿಗೆ ಬೇಕಾಗಿರುವಂತಹ ಮಾಡಿರುವಂತಹ ನೈವೇದ್ಯವನ್ನ ಇಟ್ಟು ನಾವು ಚೂಡಿಗೆ ರೆಡಿ ಮಾಡ್ತೇವೆ. ಓಕೆ, ಇದಕ್ಕೆಲ್ಲ ತುಂಬ ಸಮಯ ತಾಗ್ತದೆ ಅಂತ ಅನ್ಕೋತೇನೆ. ಹೇಗೆ ನೀವು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಒಬ್ಬರೇ ಅದು ಕೂಡ ಆಗ್ಬೋದು. ಸೂಪರ್. ಹೌದು, ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಒಂದು ಪದ್ಧತಿಯನ್ನು ಇಷ್ಟಪಡುವಾಗ ನಮಗೆ ಅದರಲ್ಲಿ ಎಷ್ಟು ಖುಷಿಯನ್ನ ನಾವು ತೋರಿಸಬೇಕು, ಅದನ್ನ ನಾವು ಪ್ರಕೃತಿಗೆ ಪುನವಾಗಿ ಪ್ರಕೃತಿ ಕೊಟ್ಟದನ್ನ ಪ್ರಕೃತಿಗೆ ಪೂಜೆಯ ರೂಪದಲ್ಲಿ ಸಲ್ಲಿಸ್ತೇವೆ. ಮೊದಲನೇದಾಗಿ ನಾವು ತುಳಸಿ ದೇವಿಗೆ ದೀಪವನ್ನು ಹಚ್ಚಿ, ನಂತರ ಅರಶಿನ ಕುಂಕುಮವನ್ನು ಹಚ್ತೇವೆ. ನಂತರ ತುಳಸಿ ದೇವಿಗೆ ಸಮರ್ಪಿಸಲಿಕ್ಕಿರುವಂತಹ ನೀರಿನ ತಂಬಿಗೆಗೆ ಕೂಡ ಹಳದಿ ಕುಂಕುಮವನ್ನು ಹಾಕಿ ನಾವು 5 ಬಾರಿ ತುಳಸಿಗೆ ನೀರನ್ನು ಹಾಕ್ತೇವೆ. ಆವಾಗ ನಾವೊಂದು ಮಂತ್ರವನ್ನು ದೇವಿಗೆ ಹೇಳ್ತೇವೆ. ನಮಸ್ ತುಳಸಿ ಕಲ್ಯಾಣಿ ನಮೋ, ನಮೋ ವಿಷ್ಣು ಪ್ರಿಯ ಶುಭೆ, ನಮೋ ಮೋಕ್ಷ ಪ್ರದೇ ದೇವಿ, ನಮೋ ಸಂಪತ್ ಪ್ರದಾಯಿನಿ ಅಂತ. ಅದರ ನಂತರ ನಾವು ಹಣ್ಣುಕಾಯಿಯನ್ನು ನೈವೇದ್ಯ ಮಾಡುವ ಕ್ರಮವನ್ನು ಮಾಡ್ತಾ, ನಾವೇನು ಫಲವನ್ನು ಇಟ್ಟಿದ್ದೇವೆ ಅದನ್ನು ತುಳಸಿ ದೇವಿಗೆ ನೈವೇದ್ಯವನ್ನು ಮಾಡಿ, ಮುಂದೆ ನಾವು ತುಳಸಿ ದೇವಿಗೆ ಧೂಪವನ್ನು ಹಚ್ಚಿ ಆರತಿಯನ್ನು ಬೆಳಗ್ತೇವೆ. ನಾವು ಅಕ್ಷತೆಯನ್ನು ನಾವು ತುಳಸಿ ದೇವಿಗೆ ಹಾಗೂ ಪ್ರಕೃತಿಗೆ ಅಂದರೆ ಸೂರ್ಯ ದೇವರಿಗೂ ಕೂಡ ಮನಸ್ಸಿನಲ್ಲಿ ನೆನೆಯುತ್ತಾ ನಾವು ಈ ಒಂದು ಅಕ್ಷತೆಯನ್ನು ಹಾಕಿ ತುಳಸಿ ದೇವಿಗೆ ಪುನಃ ಕೈ ಮುಗಿತೇವೆ. ಇಲ್ಲಿ ನಾವು ಮುಖ್ಯವಾಗಿ ತುಳಸಿ ದೇವಿಗೆ ಯಾಕೆ ಏನಂತ ಹೇಳಿ ಕೈ ಮುಗಿತೇವೆ ಅಂತ ಹೇಳುವಂಥದ್ದು, ಸುಮಂಗಲಿಯಾಗಿ ನಮ್ಮನ್ನು ಕಾಪಾಡು, ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಮನೆಯಲ್ಲಿ ಸಮೃದ್ಧವಾದ ಜೀವನವನ್ನು ನಾವು ಮಾಡಬೇಕು ಅಂತ ಹೇಳುವ ಒಂದು ಬೇಡಿಕೆಯನ್ನು ದೇವರ ಹತ್ರ ಇಟ್ಟು ನಾವು ಈ ಒಂದು ಪೂಜೆಯನ್ನು ಮಾಡ್ತೇವೆ. ನಾವು ಸೂರ್ಯ ದೇವರಿಗೆ ಕೂಡ ಒಂದು ಚೂಡಿಯನ್ನು ಇಡ್ತಾ, ಸೂರ್ಯ ದೇವರಿಗೆ ನಾವು ಚೂಡಿಯನ್ನು ಸಮರ್ಪಿಸುವಾಗ ಸೂರ್ಯ ದೇವರಿಗೆ ಕೈಯನ್ನು ಮುಗಿದು ಚೂಡಿಯನ್ನು ಸಮರ್ಪಿಸಿ, ನೇರವಾಗಿ ಸೂರ್ಯದೇವರನ್ನ ಕಣ್ಣಿನಿಂದ ನೋಡದೆ ಬೆರಳಿನ ಅಂತರದಲ್ಲಿ ಕಣ್ಣಿನ ದೃಷ್ಟಿಯನ್ನು ಇಟ್ಟು ಸೂರ್ಯದೇವರನ್ನ ನೋಡುತ್ತಾ ಈ ಒಂದು ಕ್ರಮವನ್ನು ಮಾಡುವಂತಹ ಒಂದು ಪದ್ಧತಿ ಇದೆ. ಈಗ ತುಳಸಿ ಕಟ್ಟೆಯಿಂದ ಮನೆಯ ಮುಂಬಾಗಿಲಿಗೆ ಬರುವಾಗ ಹೊಸ್ತಿಲಿನ ಒಂದು ಪೂಜೆಯನ್ನು ಮಾಡಿ ನಾವು ಮತ್ತೆ ದೇವರ ಕೋಣೆಗೆ ಹೋಗಬೇಕಾಗ್ತದೆ. ಹೊಸ್ತಿಲ ಪೂಜೆಯನ್ನು ಮಾಡುವಾಗ ಮೊದಲು ಪುನಃ ಆ ತುಳಸಿ ಕಟ್ಟೆಯಲ್ಲಿ ನಾವು ಏನು ನೀರನ್ನು ತೆಗೆದುಕೊಂಡು ಹೋಗಿರ್ತೇವೆ ಆ ನೀರನ್ನು ಪುನಃ ಹೊಸ್ತಿಲಿಗೆ ಸಿಂಪಡಿಸಿ, ನಂತರ ಹಳದಿ ಕುಂಕುಮವನ್ನು ಇಟ್ಟು ಮತ್ತೆ ಚೂಡಿಯನ್ನು ಸಮರ್ಪಿಸಿ ಪುನಃ ಇಲ್ಲಿ ಕೂಡ ನಾವು ದೇವರಿಗೆ ಪೂಜೆಯನ್ನು ಮಾಡುವ ಹಾಗೆ ಹೊಸ್ತಿಲಿನ ಪೂಜೆಯನ್ನು ಮಾಡ್ತೇವೆ. ಮನೆಯ ಹೊಸ್ತಿಲಿಗೆ ನಾವು ಕೈ ಮುಗಿದು ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುವಂತ ಹೇಳಿ ಬೇಡಿಕೆಯನ್ನು ಇಡ್ತಾ ದೇವರ ಕೋಣೆಯಲ್ಲಿ ಪುನಃ ನಾವು ತುಳಸಿಗೆ ಮಾಡಿದ ರೀತಿಯಲ್ಲೇ ಹಳದಿ ಕುಂಕುಮವನ್ನು ಇಟ್ಟು ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ಒಂದು ವಾಡಿಕೆ. ದೇವರ ಕೋಣೆಯನ್ನು ಪ್ರವೇಶಿಸಿದ ನಂತರ ದೇವರಿಗೆ ಪುನಃ ಹಳದಿ ಕುಂಕುಮವನ್ನು ಹಚ್ಚಿ ಪುಷ್ಪದಿಂದ ಅಲಂಕಾರವನ್ನು ಮಾಡಿದ ದೇವರ ಕೋಣೆಯಲ್ಲಿ ಧೂಪವನ್ನು ಹಚ್ಚಿ ಆರತಿಯನ್ನು ಬೆಳಗುವುದರ ಮುಖಾಂತರ ಒಂದು ಚೂಡಿಯನ್ನು
ಕೈಯಲ್ಲಿ ಹಿಡಿದು ಎಲ್ಲ ದೇವರನ್ನ ಅಂದರೆ ಕುಲದೇವರನ್ನ, ಇಷ್ಟ ದೇವರನ್ನ, ಗ್ರಾಮ ದೇವರನ್ನ ನೆನೆಯುತ್ತಾ ದೇವರಿಗೆ ಚೂಡಿಯನ್ನು ಸಮರ್ಪಿಸಿ ಈ ಪೂಜೆಯನ್ನು ಮಾಡ್ತೇವೆ. ಅದರೊಂದಿಗೆ ಮನಸ್ಸಿನಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಕೂಡ ನೆನೆದು ನಾವು ಅವಳಿಗೂ ಕೂಡ ಒಂದು ಚೂಡಿಯನ್ನು ಸಮರ್ಪಿಸುವಂತಹ ಒಂದು ಕ್ರಮ ಇದೆ. ಹಾಗೆ ದೇವರ ಕೋಣೆಯ ಮುಂದೆ ನಿಂತು ಚೂಡಿಯನ್ನು ತೆಗೆದುಕೊಂಡು ವೀಳ್ಯದೆಲೆಯನ್ನು ತೆಗೆದುಕೊಂಡು ಗಂಡನಿಗೆ ಅದನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದು ಆ ಚೂಡಿಯನ್ನು ನಾವು ಮುಡಿದುಕೊಳ್ತೇವೆ. ಚೂಡಿಯನ್ನು ಮನೆಯಲ್ಲಿ ನಾವು ಪೂಜೆ ಮಾಡಿದ ನಂತರ ನಾವು ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮ್ಮ ಹಿರಿಯರಿಗೆ ಕೂಡ ಈ ಒಂದು ಚೂಡಿಯನ್ನು ನೀಡಿ ಆಶೀರ್ವಾದವನ್ನು ಪಡೆಯುವ ಒಂದು ಕ್ರಮ ಇದೆ. ಇಲ್ಲಿ ಹಿರಿಯರಿಗೆ ನಾವು ನೀಡುವ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಸಂಬಂಧವನ್ನು, ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಂಡು ಈ ಒಂದು ಕ್ರಮದ ಮೂಲಕ ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗುವ ಕ್ರಮ ಅಂತ ಹೇಳ್ಬೋದು. ಈಗ ನಮ್ಮ ಚೂಡಿ ಪೂಜೆ ಮುಗಿದಿದೆ. ಸ್ನೇಹ ಅವರೇ, ವಾಟ್ ನೆಕ್ಸ್ಟ್? ರಮ್ಯಾ ಬನ್ನಿ, ನಿಮಗೆ ಸಹ ಒಂದು ಚೂಡಿ ಹೂವನ್ನು ಕೊಡಿ. ನನಗೆ ಚೂಡಿ ಕೊಡಲಿಕ್ಕೆ ನನಗೆ ಮದುವೆ ಆಗಲಿಲ್ಲಲ್ಲ. ನೆಕ್ಸ್ಟ್ ಇಯರ್ ಮದುವೆ ಆಗಲಿ, ಬೇಗ ಬನ್ನಿ. ಅಯ್ಯಯ್ಯೋ ರಮ್ಯಾ, ಹಾವು ತುಕ್ಕಿಯ ಚೂಡಿ ದಿತ್ತ ಸರ್ ಕಸಲಾಕ್ ಮಾಡರಿ. ನೆಕ್ಸ್ಟ್ ಇಯರ್ ತುಕ್ವೈ ಬಗ್ಗಿ ವರ್ಡಿಗೆ ಜಾವನು ನಮ್ಮಿ ಚೂಡಿಗೆ ತೂ ಆಮ್ಕ ಅಪ್ಪೋಶ್ವರಿ ಜೌಕ. ಥ್ಯಾಂಕ್ ಯು ಸ್ನೇಹ ಅವರೇ. ಓಕೆ, ಡನ್. ಆಹ, ನನ್ನ ಮದುವೆಯಂತೆ, ಗಂಡು ಯಾರು ಗೊತ್ತಿಲ್ವಂತೆ. ಸ್ನೇಹಮಾಯಿ, ನನಗೆ ಹೇಳಿ, ನಿಮಗೆ ಚೂಡಿ ಪೂಜೆ ಮಾಡಲಿಕ್ಕೆ ಯಾರು ಕಲಿಸಿಕೊಟ್ಟದು? ನಮಗೆ ಇದು ಕಲಿಸಿಕೊಡುವಂಥದ್ದು ಅಂತ ಅಲ್ಲ, ಬಟ್ ಆದರೆ ನಮ್ಮ ಒಂದು ಸಮಾಜದಲ್ಲಿ ಎಲ್ಲ ಮುತ್ತೈದೆಯರು ಸೇರಿ ನಮ್ಮ ಮದುವೆ ಆದ ಕೂಡಲೇ ಮೊದಲನೇ ವರ್ಷ ನಮಗೆ ಎಲ್ಲರೂ ಸೇರಿ ಮನೆಗೆ ಬಂದು ಶುಭ ಹಾರೈಸಿಕೊಂಡು ಈ ಒಂದು ಪದ್ಧತಿಯನ್ನು ಹೇಳಿಕೊಡ್ತಾರೆ. ಓ, ಹಾಗಾದರೆ ಈಗ ನೀವು ನನಗೆ ಚೂಡಿ ಪೂಜೆ ಮಾಡಬೇಕು ನೆಕ್ಸ್ಟ್ ಇಯರ್ ಹೇಳಿದ್ರಿ. ಸೊ ನನಗೆ ನೀವು ಕಲಿಸಿಕೊಡುವಂಥದ್ದು ಏನೂ ಇಲ್ಲ, ನಾನೇ ಕಲಿತೇನೆ ಅದನ್ನು. ನೀವೇ ಕಲಿಬೇಕು. ಆದರೆ ಅದು ಮುತ್ತೈದೆಯರು ಬಂದು ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು, ನಮ್ಮದರಲ್ಲಿ ಯಾವ ರೀತಿಯ ಸಂಸ್ಕೃತಿ ಇದೆ ಅಂತ ಹೇಳೋದನ್ನು ನಿಮಗೆ ಒಂದು ಪೂಜೆಯ ಮುಖಾಂತರ ಅವರು ಕೂಡ ಆಚರಿಸೋದ್ರ ಮೂಲಕ ಹೇಳ್ಕೊಡ್ತಾರೆ ಅಷ್ಟೇ. ಹೌದು. ಸೊ ಒಳ್ಳೆ ಅಲ್ಲ, ಇದೊಂದು ಗಮ್ಮತ್ತಾಗುತ್ತದಲ್ಲ ಚೂಡಿ ಪೂಜೆ ಮಾಡೋದು. ಖಂಡಿತವಾಗಿ. ಯಾಕಂದ್ರೆ ಶ್ರಾವಣ ಮಾಸ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಖುಷಿ. ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯ ಒಂದು ಸಾಮಗ್ರಿಗಳನ್ನ, ಪೂಜಾ ಸಾಮಗ್ರಿಗಳನ್ನ, ಹೂವಿನ ಒಂದು ಯಾವುದೆಲ್ಲ ಬೇಕು ಅದನ್ನೆಲ್ಲ ಒಟ್ಟು ಮಾಡಿಕೊಂಡು ನಾವು ಈ ಒಂದು ಚೂಡಿಯನ್ನ ಕಟ್ಟುವಂಥದ್ದು. ಆಕ್ಚುಲಿ ನಾನು ಚೂಡಿ ಅಮ್ಮ ಮಾಡಿದ್ದು ನೋಡಿದ್ದೇನೆ, ಬಟ್ ಒಂದು ಫ್ರೆಂಡ್ ಮನೆಗೆ ಬಂದು ಒಂದು ಚೂಡಿ ಪೂಜೆ ನೋಡೋದು, ಅದರದ್ದೊಂದು ಲಾಗ್ ಮಾಡೋದು ನನಗೇನೋ ತುಂಬ ವಿಶೇಷ ಕಾಣಿಸ್ತಿದೆ. ಬಿಕಾಸ್ ನಾನು ಅಮ್ಮ ಪೂಜೆ ಮಾಡುವಾಗ ಸ್ವಲ್ಪ ಮಕ್ಕರ್ ಮಾಡೋದು ಅವರಿಗೆ, ಎಂತ ಮಾಡ್ತಿದ್ದೀರಿ ಅಂತೆಲ್ಲ ಹೇಳಿ. ಬಟ್ ಈಗ ಅರ್ಥ ಆಗ್ತಾ ಉಂಟು, ಇದು ಮಕ್ಕರ್ ಮಾಡುವಂಥ ಒಂದು ವಿಷಯ ಅಲ್ಲ, ಒಂದು ಸೀರಿಯಸ್ ಆಗಿ ತಗೊಳ್ಳುವಂಥ ವಿಷಯ ಅಂತ. ಸೊ ಎಲ್ಲೋ ಒಂದು ಕಡೆ ನಮ್ಮ ಸನಾತನ ಧರ್ಮದ ಒಂದು ಅಂಶ ಇದು ಅಂತ ಕೂಡ ನಾನು ಅಂದ್ಕೋತಿದ್ದೆ. ಖಂಡಿತವಾಗಿ. ಯಾಕಂದ್ರೆ ಚೂಡಿ ಪೂಜೆ ಅಂತ ಹೇಳುವಂಥದ್ದು ಶ್ರಾವಣ ಮಾಸದಲ್ಲಿ ನಾವು ದೇವರಿಗೆ, ಅದು ಕೂಡ ಒಂದು ಪ್ರಕೃತಿ ದತ್ತವಾಗಿ ಸಿಗುವಂತಹ ಒಂದು ಸಾಮಗ್ರಿಗಳನ್ನ ತಗೊಂಡು ಬಂದು ನಾವು ಈ ಒಂದು ಚೂಡಿ ಪೂಜೆಯನ್ನ ಮಾಡುವಂಥದ್ದು. ದೇವರ ಪೂಜೆ ಮಾತ್ರ ಅಲ್ಲ. ಈಗ ಎಷ್ಟು ಚೂಡಿ ಪೂಜೆ ಬಾಕಿ ಉಂಟು? ಎಲ್ಲ ಮುಗಿತಾ? ಆಲ್ಮೋಸ್ಟ್ ಎಲ್ಲ ಮುಗಿತು, ಇನ್ನೊಂದು ಚೂಡಿ ಪೂಜೆ ಬಾಕಿ ಇದೆ. ಓಕೆ ಓಕೆ ಓಕೆ. ಸೊ ನೀವು ಯಾಕೆ, ಹೇಗೆ, ಯಾವಾಗ ಮಾಡ್ಬೇಕು ಅದೆಲ್ಲ ನಮ್ಗೆ ಹೇಳ್ಬೇಕಾಯ್ತಾ? ಖಂಡಿತವಾಗಿ ಹೇಳ್ತೇನೆ. ಎಲ್ಲ ಮುತ್ತೈದೆಯರು ಶುಕ್ರವಾರ ಮತ್ತೆ ಭಾನುವಾರ ಈ ಪೂಜೆಯನ್ನ ನಾವು ಮಾಡ್ತೇವೆ. ಓಕೆ. ಸೊ ಇದು ನಮ್ಮ ಚೂಡಿ ಪೂಜೆಯ ಒಂದು ವಿಲಾಗ್. ಸೊ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಸ್ನೇಹ ಮೇಡಮ್ ಅವರು ಕೊಟ್ಟಿದ್ದಾರೆ. ನಾನು ಚಂದ ಮಾಡಿ ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ಇಲ್ಲಿಗೆ ನಮ್ಮ ಚೂಡಿ ಪೂಜೆಯ ಒಂದು ವಿಲಾಗನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದ. Again, stay tuned for more videos by Gorgeous Girls.